ಚಾಲೆಂಜ್ ಮಾಡಿ ಶಮರ್ ಚಾಮ್ನೂರವರ ಗೆಲುವಿಗೆ ಇವರು ಕೂಡ ಒಂದು ಮುಖ್ಯ ಕಾರಣ ಅಂತ ಕೂಡ ಹೇಳ್ಬೋದು. ಪ್ರದೀಪ್ ಸರ್ ಬಗ್ಗೆ ಸುಮಾರು ಜನ ಕೆಟ್ಟದಾಗಿ ಮಾತಾಡಿ ಅವ್ರು ಹೋಗಿರೋದನ್ನು ಇವರಿಂದ ತುಂಬ ಪಾರ್ಟಿಗೆ ನೆಗೆಟಿವ್ ಅಂತ ಸುಮಾರು ಜನ ಆಲ್ರೆಡಿ ಲೀಡರ್ಗಳು ಸುಮಾರು ಜನ ಮಾತಾಡಿದ್ದೀರಾ. ಮಾತಾಡಿರೋದಕ್ಕೆಲ್ಲ ಒಂದೇ ಒಂದು ತಕ್ಕ ಉತ್ತರ ಏನು ಅಂತಂದರೆ ಸಮರ್ ಶ್ಯಾಮ್ನವರವರ ಗೆಲುವು. ಸುಮಾರು ಜನ ಹುಡುಗರು ಬಂದಿದ್ದರು, ಇವರೆಲ್ಲರದು ಕೂಡ ಅಷ್ಟೇ ಒಂದು ಅಲ್ಲಿ ಎಫರ್ಟ್ಸ್ ಇದೆ. ನಮಸ್ಕಾರ, ನಾನು ರಕ್ಷಿತ್ ಮಾತಾಡ್ತಾಯಿದ್ದೀನಿ, ಚಿಕ್ಕಬಳ್ಳಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ಈಗ ಆಗಲೇ ಚುನಾವಣೆ ಫಲಿತಾಂಶ ಹೊರಬಂದಿದೆ. ನಮ್ಮ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಆಗಿರುವಂಥ ಸಮರ್ಥ್ ಶಾಮನೂರವರು ಜಯಶೀಲಿಯನ್ನಾಗಿದ್ದಾರೆ. ಸೊ ಅದೇ ನಿಟ್ಟಿನಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಶಾಸಕರಾಗಿರುವ ಪ್ರದೀಪ್ ಈಶ್ವರ್ ಸರ್ರು ನಮ್ಮ ದಾವಣಗೆರೆ ಚುನಾವಣೆಯಲ್ಲಿ ಅವರ ಒಂದು ಪ್ರತಿಫಲ ಹೆಂಗೆ ಬರ್ತಾ ಇದೆ ಅಂತ ಕೂಡ ನಾವೊಂದು ಮಾತು ಹೇಳ್ಬೋದು. ಯಾಕೆ ಅಂತಂದರೆ, ಅವರನ್ನು ಇದರ ದಾವಣಗೆರೆಯಲ್ಲಿ ಸುಮಾರು ಜನ ಅವರ ಮೇಲೆ ಚಾಲೆಂಜ್ ಹಾಕಿ ಅವರನ್ನು ಅವಮಾನ ಮಾಡಿ ಅವ್ರಿಗೆ ಬೇರೆ ರೀತಿ ಅವರನ್ನೆಲ್ಲ ಕುಗ್ಗಿಸಿ ಏನೇನೋ ಮಾಡೋಕ್ಕೆ ನೋಡಿದ್ರು ಬಿ ಜೆ ಪಿ ಕಾರ್ಯಕರ್ತರು. ಅದನ್ನೆಲ್ಲ ಒಂದು ಚಾಲೆಂಜ್ ಆಗಿ ತಗೊಂಡು ನಮ್ಮ ಶಾಸಕರಾಗಿರುವ ಪ್ರದೀಪ್ ಈಶ್ವರ್ ಸರ್ ಅವರು ಅವತ್ತೇ ಅವ್ರು ಚಾಲೆಂಜ್ ಮಾಡಿ ಬಿ ಜೆ ಪಿ ಅವರನ್ನು ಫೇಸ್ ಮಾಡಿ ಅವ್ರ ಹತ್ರ ಹೋಗಿ ಅವ್ರ ಮುಂದೆಗಡೆನೇ ತೊಡೆ ತಟ್ಟಿ ಭುಜ ತಟ್ಟಿ ಅವರೊಂದು ಚಾಲೆಂಜ್ ಮಾಡಿ ಶಮರ್ ಚಾಮ್ನೂರವರ ಗೆಲುವಿಗೆ ಇವರು ಕೂಡ ಒಂದು ಮುಖ್ಯ ಕಾರಣ ಅಂತ ಕೂಡ ಹೇಳ್ಬೋದು. ಅಲ್ಪಸಂಖ್ಯಾತರ ಮನೆಗೂ ಹೋಗಿ, ಹಿಂದುಳಿದ ಜನಾಂಗದ ಮನೆಗಳಿಗೆ ಕೂಡ ಹೋಗಿ ಅವರು ಏನಿದೆಯೋ ಅವ್ರಿಗೆ ಆಗಿರೋ ಎಫರ್ಟ್ಸ್ ಅವ್ರ ಕಡೆಯಿಂದ ಹಾಕಿ ಅಲ್ಲಿಂದ ಮ್ಯಾಕ್ಸಿಮಮ್ ಎಷ್ಟು ಓಟ್ ತೊಗೊಬೋದು ಅಷ್ಟು ಓಟ್ನು ಕೂಡ ಇವರು ಕೈಲಾಗಿರುವಂಥ ಓಟ್ನ ಇವರು ಕನ್ವರ್ಟ್ ಮಾಡಿ ಅದನ್ನು ಪ್ರತಿಫಲ ಇವಾಗ ಗೊತ್ತಾಗಿದೆ ಆಲ್ರೆಡಿ ಜನಗಳಿಗೆ. ಸುಮಾರು 5,000 ಮತಗಳ ಅಂತರದಲ್ಲಿ ಸಮರ್ಥ್ ಶಾಮನೂರವರು ಆಲ್ರೆಡಿ ಜಯಶೀಲರಾಗಿದ್ದಾರೆ. ಸೊ ಅಷ್ಟೇ ಅಲ್ಲದೆ ನಮ್ಮ ಪ್ರದೀಪ್ ಸರ್ರು ಅವರ ಬ್ಯುಸಿ ಶೆಡ್ಯೂಲ್ಡಲ್ಲಾಗಿರ್ಬೋದು, ಬೇರೆ ಕಡೆ ಅದು ಇದು ಕೆಲಸ ಆಗಿರ್ಬೋದು, ಆ ಕೆಲಸ ಕಾರ್ಯಗಳಿರೋ ಟೈಮಲ್ಲಿ ಅವರು ವಿಡಿಯೋ ಕಾಲ್ ಮುಖಾಂತರ ಕೂಡ ಸುಮಾರು ಜನಗಳನ್ನ ಅವರು ಮಾತಾಡಿ ಅವರಿಗೆ ಕೊಡಬೇಕಾಗಿರೋ ಭರವಸೆ ಕೊಟ್ಟು ನಮ್ಮ ಪಕ್ಷಕ್ಕೋಸ್ಕರ ಅವರು ಪಕ್ಷನಿಷ್ಠೆಯಿಂದ ಎಷ್ಟು ದುಡಿದಿದ್ದಾರೆ ಅನ್ನೋದನ್ನು ಕೂಡ ಸುಮಾರು ಫೂಟೇಜಸಲ್ಲಿ ಕೂಡ ಇದೆ. ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರದಿಂದ ನಮ್ಮ ಶಾಸಕರ ಪರವಾಗಿ KPCC ಕೋಆರ್ಡಿನೇಟರ್ಸ್ ಆಗಿ ಸುಮಾರು ಒಂದು 10 ಜನ ನಾವು ಹೋಗಿ 12 ಜನ ಕಷ್ಟಪಟ್ಟು 12 ದಿನ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ ಜನಗಳ ಮಧ್ಯೆ ಹೋಗಿ ಲೀಡ್ರ್ಗಳ ಜೊತೆ ಮನೆ ಕ್ಯಾಂಪೇನ್ ಮಾಡಿ ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿರುವ ನಾಗಭೂಷಣ್ ಸರ್ ಆಗಿರ್ಬೋದು, ಬಾಬಾಜಾನ್ ಆಗಿರ್ಬೋದು, ನಾಗೇಶ್ ರೆಡ್ಡಿ ಆಗಿರ್ಬೋದು, ಅಭಿ ಆಗಿರ್ಬೋದು, ಆಮೇಲೆ ಅದೇ ರೀತಿ ಇನ್ನೂ ಸುಮಾರು ಜನ ಹುಡುಗರು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿ ಅವ್ರದ್ದು ಒಂದು ಕಷ್ಟ, ಅದೇ ರೀತಿ ಅಬ್ಲು ಪ್ರಜ್ವಲ್ ಆಗಿರ್ಬೋದು, ಆಮೇಲೆ ಮತ್ತು ರಕ್ಷಿತ್ ಆಗಿರ್ಬೋದು, ಪರೇಶಂದ್ರ ಶ್ರೀನಿವಾಸ್ ರೆಡ್ಡಿ ಆಗಿರ್ಬೋದು, ಆಮೇಲೆ ಇನ್ನೂ ಸುಮಾರು ಜನ ನಮ್ಮ ಚಿಕ್ಕಬಳ್ಳಾಪುರದಿಂದ ಸುಮಾರು ಜನ ಹುಡುಗರು ಬಂದಿದ್ದರು. ಇವರೆಲ್ಲರದು ಕೂಡ ಅಷ್ಟೇ ಒಂದು ಅಲ್ಲಿ ಎಫರ್ಟ್ಸ್ ಇದೆ. ಇವರು ಕೂಡ ತುಂಬ ಕೆಲಸ ಮಾಡಿದ್ದಾರೆ. ಅವರು ಕೂಡ ನಾನು ಒಂದು ಧನ್ಯವಾದಗಳನ್ನ ತಿಳಿಸ್ತಾ, ನಮ್ಮ ಶಾಸಕರಿಗೋಸ್ಕರ ನಾವು ತುಂಬಾ ಶ್ರಮಪಟ್ಟು ಅಲ್ಲಿ ಅವ್ರಿಗೋಸ್ಕರ ಅವ್ರ ಪರವಾಗಿ ಅವರ ಅಬ್ಸೆನ್ಸಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ಇದರಿಂದ ಹಗಲು ರಾತ್ರಿ ನೋಡ್ದಿರ ನಾವು ಸುಮಾರು 12 ದಿನ ಅಲ್ಲೇ ಇದ್ದು ದಾವಣಗೆರೆಯಲ್ಲಿ ಆ ಚುನಾವಣೆಗೆ ನಮ್ಮ ಕೈಲಾಗಿರುವಂಥ ಇದು ಏನು ಇದೆಯೋ ನಮ್ಮ ಶ್ರಮ ಪಟ್ಟು ನಾವು ನಮ್ಮ ಕೆಲಸ ಮಾಡಿದ್ದೀವಿ. ಪ್ರದೀಪ್ ಸರ್ ಬಗ್ಗೆ ಸುಮಾರು ಜನ ಕೆಟ್ಟದಾಗಿ ಮಾತಾಡಿ ಅವರನ್ನೊಂದು ಇಮಿಡಿಯೇಟ್ ಮಾಡಿಕೊಂಡು ಅವ್ರು ಹೋಗಿರೋದನ್ನು ಇವರಿಂದ ತುಂಬ ಪಾರ್ಟಿಗೆ ನೆಗೆಟಿವ್ ಅಂತ ಸುಮಾರು ಜನ ಆಲ್ರೆಡಿ ಲೀಡರ್ಗಳು ಸುಮಾರು ಜನ ಮಾತಾಡಿದ್ದೀರಾ. ಮಾತಾಡಿರೋದಕ್ಕೆಲ್ಲ ಒಂದೇ ಒಂದು ತಕ್ಕ ಉತ್ತರ ಏನು ಅಂತಂದರೆ ಸಮರ್ ಶ್ಯಾಮ್ನವರವರ ಗೆಲುವು. ಮಂಜೇಶ್ವರಂ, ಕೇರಳದ ಮಂಜೇಶ್ವರಮಲ್ಲಿ MLA ಸಾಹೇಬರು ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬರು ಹೋಗಿ ಅಲ್ಲಿ ಕೂಡ ಒಂದು ಚುನಾವಣೆ ಪ್ರಚಾರವನ್ನು ಮಾಡಿದರು. ಆ ಚುನಾವಣೆ ಪ್ರಚಾರದಲ್ಲಿ ಅಲ್ಲಿ ಕೂಡ ಇವರು ಪ್ರತಿಫಲ ಏನು ಅಂತಂದರೆ ಅವ್ರಿಗೆ ಕ್ಯಾಂಡಿಡೇಟ್ ಏನು ನಾವು ಅವ್ರ ಪರವಾಗಿ ಮಾಡೋಕ್ಕೆ ಹೋಗಿದ್ವಿ, ಅವರು ಕೂಡ ಜಯಶಾಲಿನಿಯಾಗಿ ಇವಾಗ ಗೆದ್ಕೊಂಡಿದ್ದಾರೆ. ಕೇರಳದಲ್ಲಿ ಕೂಡ UDF ಬಂದಿದೆ. ಸೊ ಇದೆಲ್ಲದಕ್ಕೂ ಏನು ಅಂತಂದರೆ ಕಾಂಗ್ರೆಸ್ ಪಕ್ಷ ಇನ್ನೂ ಚೆನ್ನಾಗಿದೆ, ಗಟ್ಟಿಮುಟ್ಟಿಯಾಗಿದೆ. ಇನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಸೆಂಟ್ರಲ್ ಲೆವೆಲಲ್ಲಾಗಿರ್ಬೋದು ಬಂದೇ ಬರುತ್ತೆ ಅನ್ನೋ ಎಲ್ಲರಿಗೂ ಒಂದು ನಂಬಿಕೆ ಇದೆ. ಕೊನೆಯದಾಗಿ ಶಾಮನೂರು ಶಿವಶಂಕರಪ್ಪನವ್ರ ಮೊಮ್ಮಗನಾಗಿರುವಂಥ ಸಮರ್ಥ್ ಅವರಿಗೆ ಅಭಿನಂದನೆಗಳು, ಮತ್ತು ನಮ್ಮ ಮಂಜೇಶ್ವರಂ ಆಗಿರುವ MLA ಕ್ಯಾಂಡಿಡೇಟ್ ಆಗಿರೋ UDF ಪಾರ್ಟಿಯಿಂದ ರೆಪ್ರೆಸೆಂಟ್ ಮಾಡ್ಕೊಂಡಿರುವಂಥ ಕ್ಯಾಂಡಿಡೇಟ್ಗೆ ಇಬ್ಬರಿಗೂ ನಾನು ಒಂದು ಅಭಿನಂದನೆಗಳು ತಿಳಿಸ್ತಾ, ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.